ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಏನು ಹೇಳಕ್ಕೆ ಬಂದಿದ್ದೆ ಅಂದರೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಏನಪ್ಪ ಅಂದರೆ ನಿನ್ನೆ ನನ್ನ ಬರ್ತ್ಡೇ ಇತ್ತು. ನನ್ನ ಬರ್ತ್ಡೇಗೆ ತುಂಬ ಜನ ತುಂಬ ವಿಶೇಷ ಮಾಡಿದ್ದೀರಾ, ಸ್ಟೋರಿ ಹಾಕಿದ್ದೀರಾ, ತುಂಬ ಒಳ್ಳೆಯದನ್ನೇ ಬಯಸಿದ್ದೀರಾ, ತುಂಬ ನಿಜವಾಗ್ಲೂ ತುಂಬ ಹಾರೈಸಿದ್ದೀರಾ. ನಿಮ್ಮ ಈ ಪ್ರೀತಿಗೆ ನಿಜವಾಗ್ಲೂ ಚಿರಋಣಿ. ನಾನೇನು ಹಿಂಗೆ ದೊಡ್ಡ ಹೋಟೆಲ್ ಹೋಗಲಿ ಅಥವಾ ಎಲ್ಲೋ ಸೆಲಿಬ್ರೇಷನ್ ಅಂತಲ್ಲ, ನಂಗೆ ಮಕ್ಕಳಂದರೆ ನಿಜವಾಗ್ಲೂ ತುಂಬ ಇಷ್ಟ. ಸೊ ನಾನು ಇಲ್ಲೇ ನನಗೆ ಗೊತ್ತಿರೋ ಕೆಲವು ಮಕ್ಕಳ ಜೊತೆ ನಾನು ನಿನ್ನೆ ಸೆಲಿಬ್ರೇಷನ್ ಮಾಡ್ಕೊಂಡಿದ್ದೀನಿ. ಅದೂ ಬಟ್ ಎಲ್ಲನೂ ನಿನ್ನೆ ನಂಗೆ ಕವರ್ ಮಾಡ್ಕೋಕ್ಕಾಗಿಲ್ಲ. ಬಟ್ ಎಷ್ಟೆಷ್ಟು ಕವರ್ ಆಗುತ್ತೆ ಅಷ್ಟೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದೇನು ಹೇಳಬೇಕಪ್ಪ ಅಂದರೆ, ನನ್ನ ಪ್ರಕಾರ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಅನ್ಕೋತಾರಲ್ಲ. ಸೊ ನನ್ನ ಪ್ರಕಾರ ದುಡ್ಡು ಗಳಿಸೋದು ದೊಡ್ಡ ಸಾಧನೆ ಅಲ್ಲ, 4 ಜನನ ಗಳಿಸ್ತೀವಲ್ಲ ಅದು ತುಂಬ ದೊಡ್ಡ ಸಾಧನೆ ಅಂತ ನಾನು ಅನ್ಕೋತೀನಿ. ಬಟ್ ನನ್ನ ಪ್ರಕಾರ ನಾನು ನಿಜವಾಗ್ಲೂ ನನ್ನ ಮೇಲೆ ನಂಗೆ ತುಂಬ ಪ್ರೌಡ್ ಫೀಲ್ ಇದೆ. ಬಿಕಾಸ್ ನನಗೆ 4 ಜನ ಅಲ್ಲ 40 ಕೋಟಿ ಜನಕ್ಕೂ ನಾನು ಗಳಿಸ್ತೀನೆಂಬ ನಂಬಿಕೆ ನನಗಿದೆ. ಆಲ್ರೆಡಿ ನಾನು ಜನರನ್ನ ಗಳಿಸಿದ್ದೀನಿ ಅನ್ಕೋತೀನಿ. ಯಾಕಂದರೆ ಪ್ರತಿಯೊಬ್ಬರು ಅಕ್ಕ 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 ಅಂದ್ಕೊಂಡು ವಿಶ್ ಮಾಡಿದ್ದಾರೆ, ಸ್ಟೇಟಸ್ ಹಾಕ್ಕೊಂಡಿದ್ದಾರೆ, ಪ್ರೀತಿ ಕೇರು ಕನಸನ್ನು ಎಲ್ಲ ರೀತಿ ತೋರಿಸಿದ್ದಾರೆ. ಸೊ ನಿಜವಾಗ್ಲೂ ನಿಮ್ಮ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಆರ್ಥಿಕ ಧನ್ಯವಾದಗಳು. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಹಿಂಗೆ ಇರಲಿ ಅಂತ ಬೇಡ್ಕೊಳ್ತೀನಿ. ಇನ್ನೊಂದೇನಪ್ಪ ಅಂದರೆ, ಇಲ್ಲೇ ಸಣ್ಣ ಮಕ್ಕಳು ಅಕ್ಕ ಅಕ್ಕ ಅಂದ್ಕೊಂಡು ಒಂದು ಸಣ್ಣ ಸ್ವಲ್ಪ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಬಟ್ ನಂಗೆ ನಿನ್ನೆ ಗಿಫ್ಟ್ ಓಪನ್ ಮಾಡುವಾಗ ನಾನು ವಿಡಿಯೋ ಮಾಡ್ಕೋಬೇಕಾಗಿತ್ತು, ಬಟ್ ಮಾಡ್ಕೊಂಡಿಲ್ಲ. ಅದು ನಾನು ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ಬಟ್ ಆದರೂ ಆ ಮಕ್ಕಳು ಖುಷಿಗೋಸ್ಕರನಾದರೂ ಆ ಮಕ್ಕಳು ನನಗೋಸ್ಕರ ಅಂತ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನಾನು ಎಲ್ಲನೂ ಓಪನ್ ಮಾಡಿದ್ದೀನಿ, ಬಟ್ ಕವರ್ಗಳು ಹಾಗೆ ಇದೆ, ಅದು ತೋರಿಸ್ತೀನಿ. ಮತ್ತು ಏನೇನು ಕೊಟ್ಟಿದ್ದಾರೆ ಅಂತಲೂ ತೋರಿಸ್ತೀನಿ. ಮಕ್ಕಳು ಈ ಥರ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ನಾನು ಎಲ್ಲನೂ ಓಪನ್ ಮಾಡಿದ್ದೀನಿ. ಇದರಲ್ಲಿ ಕೆಲವು ಮಕ್ಕಳು ಈ ಥರ ಪೇಪರಲ್ಲಿ ಹಾಕಿ ಗಿಫ್ಟ್ ಪ್ಯಾಕ್ ಮಾಡಿದ್ರು, ದಾರ ಸುತ್ತಿ. ಇನ್ನು ಕೆಲವರು ಈ ಥರ ಕೊಟ್ಟಿದ್ದಾರೆ. ಬಟ್ ಒಂದು ಖುಷಿ ಇಷ್ಟಿಷ್ಟೇ, ಒಂದು ನನ್ನ ಪ್ರಕಾರ ಒಂದು 10 ವರ್ಷದ ಒಳಗಡೆನೇ ಇದ್ದಾವೆ, ಒಂದು 8-10 ಮಕ್ಕಳು. ಸೊ ಅವು ಅಕ್ಕ ಅಕ್ಕ ಅಂದ್ಕೊಂಡು ಈ ಥರ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಫಾರ್ ದಿವ್ಯಾ ಅಂತೆ, ನೀವು ನೋಡ್ಬೋದು. ತುಂಬ ಖುಷಿಯಾಗಿದೆ. ನನಗೇನು ದೊಡ್ಡ ಗಿಫ್ಟ್ ಏನು ಬೇಡಪ್ಪ, ಮಕ್ಕಳು ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ, ನಂಗೆ ನಿಜಕ್ಕೂ ತುಂಬ ಖುಷಿಯಾಗಿದೆ. ಡಿಯರ್ ಪೂಜಾ ದೀದಿ, ಇಲ್ಲಿ ನೋಡಿ, ಒಂದು ನಿಮಿಷ, ಇಲ್ಲಿ ನೋಡಿ, ಡಿಯರ್ ಪೂಜಾ ದೀದಿ ಅಂತ. ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ಮಕ್ಕಳ ಕೈಲೇ ನಾನು ಅನ್ಎಕ್ಸ್ಪೆಕ್ಟೆಡ್ ನಾನು ಪ್ರೀತಿಸೋ ಮಕ್ಕಳು ನನಗೂ ಈ ಥರ ಏನಾದರೂ ಒಂದು ಕೊಡ್ತಾರೆ ಅಂತ. ನಾನು ಯಾವತ್ತಾದರೂ ಇಷ್ಟು ಮಕ್ಕಳ ಜೊತೆ ಒಂದು ವಿಡಿಯೋ ಮಾಡ್ತೀನಿ. ಬಟ್ ನಂಗೆ ನಿಜಕ್ಕೂ ಮಕ್ಕಳಂದರೆ ತುಂಬ ಇಷ್ಟ. ಈ ಥರ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಅವೆಲ್ಲ ತೋರಿಸ್ತೀನಿ. ಇದು ಸ್ವಲ್ಪ ಸೈಡ್ ಇಡೋಣ. ಫಸ್ಟು ಪಕ್ಕದ ಮನೆ ಅಕ್ಕ ಬಂದಿದ್ದರು, ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಇದು ಒಂದು ಸಣ್ಣ ಪುಟ್ಟ ತಂಗಿ ಕೊಟ್ಟಿದೆ ನೋಡಿ, ಹಾಕ್ಕೋತೀನಿ, ಎಲ್ಲನೂ ಹಚ್ಕೋತೀನಿ. ಅವರೆಷ್ಟು ಪ್ರೀತಿಲಿಂದ ಕಟ್ಟಿದ್ದಾರೆ ನೋಡಿ. ನಿಜಕ್ಕೂ ಏನೋ ಗೊತ್ತಿಲ್ಲ, ಒಂಥರ ಲೈಫ್ನಲ್ಲಿ ಫಸ್ಟ್ ಗಿಫ್ಟ್ ಅಂದರೆ ಈ ಮಕ್ಕಳದ್ದು ಅನ್ಕೋತೀನಿ ನನ್ನ ಲೈಫಲ್ಲಿ. ಇನ್ನೂ ಏನೋ ಇದೆ ನೋಡೋಣ. ಏನೋ ಕೊಟ್ಟವ್ರೆ.
ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ನೋಡೋಣ ಹಾಕ್ಕೊಂಡು ಹೆಂಗೆ ಕಾಣುತ್ತೆ ಅಂತ. ಚೆನ್ನಾಗಿದೆ ಅಲ್ವಾ? ನಿಜ ಕ್ಯೂಟ್ 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 ಆಗಿದೆ. ಒಂಥರ ನಿಜಕ್ಕೂ ಲೈಫ್ನಲ್ಲಿ ಐ ಕಾಂಟ್ ಬಿಲೀವ್, ನಾನು ಅಂದ್ಕೊಂಡೇ ಇರಲಿಲ್ಲ. ಇಲ್ಲಿ ನೋಡಿ ಏನೇನೋ ಕಟ್ಟವ್ರೆ. ಇದನ್ನ ತುಂಬ ಚೆನ್ನಾಗಿದೆ. ಇಲ್ಲ ನೋಡಿ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ನಿಜ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಪುಟ್ಟ ಪುಟ್ಟ ಮುದ್ದಾಣೆ ಮಕ್ಕಳಿಗೆ. ಇನ್ನೂ ಏನೇನೋ ಐತೆ. ಇರಿ ಎಲ್ಲ ಒಮ್ಮೆ ತಗೋತೀನಿ. ಅಯ್ಯೋ ಬೀಳ್ತಾ ಇದೆ. ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಒಂದು ನಿಮಿಷ. ತುಂಬ ಮಕ್ಕಳ ಥರನೇ ಕ್ಯೂಟ್ 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 ಆಗಿದೆ ಅಲ್ವಾ? ನೋಡಿ ನನ್ನ ಮಕ್ಕಳು ಕಳಿಸ್ತಿರೋದು. ನಿಜಕ್ಕೂ ಮಕ್ಕಳ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತಾರೆ. ಸೊ ಅಂಥದ್ರಲ್ಲಿ ನಾನು ತುಂಬ ಮಕ್ಕಳನ್ನ ಪ್ರೀತಿ ಮಾಡಿದ್ದೀನಿ. ಅವ್ರ ಅಕ್ಕ ಅಕ್ಕ ಅಂದ್ಕೊಂಡು ನನ್ನ ಜೊತೆ ಬರ್ತಾರೆ, ನನ್ನ ಜೊತೆ ಇರ್ತಾರೆ. ಆ್ಯಕ್ಚುಲಿ ನನ್ನ ಕೆಲವರು ಅಮ್ಮ ಅಂತಲೂ ಕರೀತಾರೆ. ಸೊ ತಾಯಿ ಅನ್ಸೋಕ್ಕೂ ಒಂದು ಬೆಲೆ ಬೇಕು, ಯೋಗ್ಯತೆ ಬೇಕು ಅಂತಾರಲ್ಲ. ಸೊ ಐ ಆಮ್ ನಿಜವಾಗ್ಲೂ ಗ್ರೇಟ್ ಅನ್ಕೋತೀನಿ. ಬಿಕಾಸ್ ಅವ್ರ ಪ್ರೀತಿ ನಿಜವಾಗ್ಲೂ ಒಂದು ಸಾರಿ ನಾನು ಅವ್ರ ಜೊತೆ ನಿಮಗೆ ವಿಡಿಯೋ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಚೆನ್ನಾಗೈತೆಲ್ಲ ನನ್ನ ಮಕ್ಕಳು ಕಳಿಸಿದ್ದು. ಟಣ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಅವೇನು ದುಡಿಯಲ್ಲ, ಸ್ಕೂಲ್ಗೆ ಹೋಗ್ತವೆ, ಬಟ್ ಆದರೂ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಅಕ್ಕನ ಖುಷಿಗೋಸ್ಕರ ಅಂತ ಅವರು ಇಷ್ಟು ಕಷ್ಟಪಟ್ಟು ತಂದಿದ್ದಾರಲ್ವ. ನಿಜವಾಗ್ಲೂ ನೋಡಿ. ಏನಕ್ಕ ಪಾಪು ಸೌಂಡ್ ಬರ್ತಾ ಇದೆ ಅಂತೀರಾ? ಇಲ್ಲಿ ಎದುರುಗಡೆ ಅಕ್ಕ ಇದ್ದಾರಲ್ವ, ಅವ್ರ ಪಾಪು ಅದು ಆಲ್ಮೋಸ್ಟ್ ನನ್ನ ಜೊತೆನೇ ಜಾಸ್ತಿ ಇರುತ್ತೆ. ಅವನ್ನ ತೋರಿಸ್ತೀನಿ ಆಮೇಲೆ. ಇದು ಇಲ್ಲಿ ಆ ಪಕ್ಕದ ಮನೆ ಅಕ್ಕ. ಇನ್ನೊಂದು ನಿಮಗೆ ನಿಜವಾಗ್ಲೂ ಇದು ಹೇಳಲೇಬೇಕು. ಇದು ಒಂದು ಚೈನು ನನಗೆ ಎಷ್ಟು ಇಷ್ಟ ಆಗಿದೆ ಗೊತ್ತಾ? ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಇದರಲ್ಲಿ ನನ್ನದು ಫೇವ್ರೆಟ್ ಲೆಟರ್ ಇದೆ ಗೊತ್ತಾ? ನಾ ಈ ಲೆಟರ್ನ ತುಂಬ ಇಷ್ಟಪಡ್ತೀನಿ. ಅದು ಗಂಟು ಬಿದ್ದಿದೆ, ಬರ್ತಾ ಇಲ್ಲ. ಕೆ ಅಂದರೆ ನನ್ನ ಮಗನ ಹೆಸರು. ಇನ್ನೊಂದು ನನ್ನ ಲೈಫ್ನಲ್ಲಿ ಸ್ಪೆಷಲ್ ಪರ್ಸನ್ ಇದ್ದಾರೆ. ಇದು ಅವ್ರ ಲೆಟ್ರು ಆಗುತ್ತೆ, ನನ್ನ ಮಗನ ಹೆಸರು ಆಗುತ್ತೆ. ಆಮೇಲೆ ಇಲ್ಲಿ ಪಕ್ಕದ ಮನೆ ಈ ಅಕ್ಕ ಹೇಳಿಲ್ವ ಅಲ್ಲಿ ಪಾಪು ಇರುತ್ತೆ ಅಂತ, ಆ ಪಾಪುದ ಅಕ್ಕ ಕೊಟ್ಟಿದ್ದು ಇದು. ಸಾರಿ, ಪಾಪುದ ಅಮ್ಮ ಕೊಟ್ಟಿದ್ದು. ಇಲ್ಲ ನೋಡಿ ತಾಳಿ ಥರ ಚೈನ್ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಿಜ ಏನಪ್ಪ ಅಂದರೆ ಇನ್ನೊಂದು ಮಾತು, ಈ ಪ್ರೀತಿಗೆ ನಿಜವಾಗ್ಲೂ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅವನು ತುಂಬ ಅಳ್ತಾ ಇದ್ದಾನೆ, ನೋಡೋಣ, ಅವನ್ನ ತೋರಿಸ್ತೀನಿ ಬನ್ನಿ. ಹಾಯ್ ಮಾಡು, ಹಾಯ್. ಇವನ ಹೆಸರು ಪ್ರೀತಮ್ ಅಂತ. ಆಲ್ಮೋಸ್ಟ್ ನನ್ನ ಜೊತೆನೇ ಜಾಸ್ತಿ ಇರೋದು ಅಲ್ಲ ಪಿತು? ಹಾಯ್ ಮೇಡಮ್ಮ, ಹಾಯ್. ಓ ಹಾಕಮ್ಮ, ಹಾಕೊಳ್ಳುತ್ತೀಜಿ. ಹಾಂ ಹಾಯ್ ಮೇಡ, ಹಾಯ್. ಓ ಇವನು ಆಲ್ಮೋಸ್ಟ್ ನನ್ನ ಜೊತೆನೇ ಜಾಸ್ತಿ ಇರೋದು ಅಲ್ಲಪ್ಪು? ಹಾಂ ಪಿತು, ನಾನು ಇವನ ಜೊತೆ ರೀಲ್ಸ್ ಕೂಡ ಮಾಡಿದ್ದೀನಿ, ನೀವು ನೋಡ್ಬೋದು. ಪ್ರೀತು ಹಾಯ್ ಮಾಡಮ್ಮ, ಹಾಯ್. ಹಾಯ್ ಮಾಡು ಎಲ್ಲರಿಗೂ, ಹಾಯ್ ಹಾಯ್. ನೋಡಿ ಹೆಂಗೆ ನೋಡ್ತಾ ಇದ್ದೀನಿ, ಗುಂಡ ಗುಂಡ ಗುಂಡ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ಎಷ್ಟೋ ಜನಗೆ ಮಕ್ಕಳೇ ಇರಲ್ಲ, ಆದರೆ ಕೆಲವು ಕಚಡಗಳು, ಬಟ್ ಈ ವಿಡಿಯೋದಲ್ಲಿ ಹೇಳಬಾರ್ದು, ಬಟ್ ಈ ಮಗುನ ನೋಡಿ ಒಂದೇನೋ ನೆನಪು ಬಂತು.
ಎಷ್ಟೋ ಜನ ಹಾದಿ ಬೀದಿ ಹಾರು ಹೊಡಿತಾರೆ. ನಿಮ್ಗೆ ಹೇಳೋಕ್ಕೆ ನಾಚಿಕೆ ಬರಲ್ವ? ನಿಮ್ಮ ಚಟಗೋಸ್ಕರ ಅಲ್ಲ, ಇನ್ನೊಬ್ಬ ನೀವು ಹಡ್ದಿದ್ದು ನಿಮ್ಮ ಮಕ್ಳಿಗೆ ನೀವು ವ್ಯಾಲ್ಯೂ ಇಡಲ್ಲ. ಸೊ ಇನ್ನೊಬ್ರು ನಿಮ್ಮ ಲೈಫ್ನಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮಗೆ ನೋಡ್ಕೊಂಬೋದಾಗಲಿ ನಿಮಗೆ ಮಾಡೋದು ಯೋಗ್ಯತೆ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಚಟಗೋಸ್ಕರಲ್ಲ ಇಂಥ ಬಂಗಾರ ಅಂತ ಮಕ್ಕಳನ್ನೆಲ್ಲ ಹಾದಿ ಬೀದಿ ಹಾರೋಡೋದು, ಎಲ್ಲೋ ಕಚ್ರ ತೊಟ್ಟೆಯಲ್ಲಿ ಬಿಸಾಕೋದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಚಟಾನೇ ಅಷ್ಟೇ ಇತ್ತಲ್ಲ, ಅದಕ್ಕೂ ಒಂದು ಐತೆ, ಅದನ್ನಾದರೂ ಮಾಡ್ಕೊ ಹೋಗಿ. ಥೂ ನಿಮ್ಮ ಜನ್ಮಕ್ಕೆ ಅಲ್ಲ ಪಿತ್ತು ದರಿದ್ರಗಳ ಅಲ್ಲ ಪಿತ್ತು. ಆಲ್ಮೋಸ್ಟ್ ಇದು ನನ್ನ ಜೊತೆ ಏನಕ್ಕ ತುಂಬ ಸರಿ ಹೇಳ್ತಾ ಇದೆಯಾ ಅಂತ. ಹೌದು, ಇದು ಆಲ್ಮೋಸ್ಟ್ ನನ್ನ ಜೊತೆನೇ ಜಾಸ್ತಿ ಇರುತ್ತೆ. ಗುಮ್ಮ ಆಗಿ ಹೇಳ್ತಿಟ್ಟು ಹಾಯ್ ಹೇಗಿದ್ದೀರಾ ಎಲ್ಲರೂ ಅನ್ನಪ್ಪ. ಜಾಸ್ತಿ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇಡಪ್ಪ ಅಲ್ವಪ್ಪ. ಇವ್ರನ್ನ ನಿಜವಾಗ್ಲೂ ನನ್ನ ಒಂದು ಆಸೆ ಅಂತಲೇ ಹೇಳ್ಕೊತೀನಿ. ಇವನು ಚೆನ್ನಾಗಿ ಓದಬೇಕು, ಲೈಫ್ನಲ್ಲಿ ಒಂದು ಅಚೀವ್ ಮಾಡಬೇಕು. ಸೊ ಅಲ್ಪ ಸ್ವಲ್ಪ ಏನಾದರೂ ಸಹಾಯ ಇದ್ದರೆ ನಾನು ಪಕ್ಕಾ ಮಾಡ್ತೀನಿ. ಇದು ಬರೀ ವಿಡಿಯೋಗೋಸ್ಕರ ಅಲ್ಲ, ನನ್ನ ಮನಸ್ಸಿನ ಮಾತು. ನಾನು ಮಾಡಿದ್ದೀನೋ ಮುಂದೇನೂ ಮಾಡ್ತೀನಿ. ಆ ತಾಕತ್ತು, ಅದು ನಿಷ್ಠೆ ಆ ದೇವರು ನನಗೆ ಕೊಡಲಿ ಅಂತ ನಾನು ನಿಜವಾಗ್ಲೂ ಬೇಡ್ಕೊತೀನಿ. ಅಲ್ಲ ಪಿತ್ತು? ಬಾ 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 ಪಿತ್ತು. ಇಷ್ಟು ಖುಷಿ ಅಂತೂ ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಇನ್ನೇನಾದರೂ ನಿಮ್ಗೆ ಅಕ್ಕ ನೀವು ಇದೇ ಥರ ವಿಡಿಯೋ ಮಾಡಿ, ಇದೇ ಥರ ಪೋಸ್ಟ್ ಮಾಡಿ ಅಂತ ಯಾರಿಗಾದರೂ ಏನಾದರೂ ಅನಿಸಿದರೆ ದಯವಿಟ್ಟು ಹೇಳಿ, ನಾನು ಅದೇ ಥರನೇ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನನ್ನ ಬರ್ತಡೇಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ ಅಥವಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟಾಟಾ.